ನಮಸ್ಕಾರ ಎಲ್ಲರಿಗೂ ಬಾಸು ವೆಲ್ಕಮ್ ಬ್ಯಾಕ್ ಟು ಸಾಕತ್ ಸ್ಟೋರೀಸ್. ಫಸ್ಟ್ ಆಫ್ ಆಲ್ ಶುಭೋದಯ. ಬಿಗ್ ಬಾಸ್ ಸೀಸನ್ 11 ವೀಕೆಂಡ್ ಮೊದಲನೇ ವೀಕೆಂಡ್ ರಿವ್ಯೂಗೆ ಎಲ್ಲರಿಗೂ ಸ್ವಾಗತ ಮಗ. ಇಟ್ಸ್ ಆಲ್ ಅಬೌಟ್ ಲಾಯರ್ ಸಾಬ್. ಲಾಯರ್ ಸಾರ್ ಎಲ್ಲೋಯ್ತು ಗುರು ನಿಮ್ಮ ಗತ್ತು ಗಮ್ಮತ್ತು ಎಲ್ಲ ಮೂಡೆ ಕಟ್ಟಿ ಸೈಡ್ ಇಟ್ಬಿಡ್ರಲ್ಲ ಸಾರ್. ಇವತ್ತು ಬಿಗ್ ಬಾಸ್ ಹಂಗೆ ಹಂಗೆ ಮಾಡ್ತೀನಿ ಡಮಾಲ್ ಮಾಡ್ತೀನಿ ಡಿಬಿಲ್ ಮಾಡ್ತೀನಿ ಬಾಂಬ್ ಬ್ಲಾಸ್ಟ್ ಮಾಡ್ತೀನಿ ಡೋರ್ ಉಡಾಯಿಸ್ತೀನಿ ಹಂಗೆ ಮಾಡ್ತೀನಿ ಎಕ್ಸ್ಪೋಸ್ ಮಾಡ್ತೀನಿ ಅದು ಕಿತ್ತಾಕ್ತೀನಿ ಇದು ಗುಡ್ಡೆ ಹಾಕ್ತೀನಿ ನನಗೆ ಅಷ್ಟು ಕೋಟಿ ಇದೆ ಇಷ್ಟು ಕೋಟಿ ಇದೆ ನನ್ನ ನಾಯಿಗೆ 1 ಲಕ್ಷ ಹಾಕ್ತೀನಿ ನನ್ನ ನಾಯಿ ಸಾಕೋಕ್ಕೇ ಅಷ್ಟು ಲಕ್ಷ ಬೇಕು ಇಷ್ಟು ಲಕ್ಷ ಬೇಕು ನಂಗೆ ಹಂಗಿದೆ ಹಿಂಗಿದೆ ಅಂತೆಲ್ಲ ಬಿಲ್ಡಪ್ ಹಾಕೊಂಡಿದ್ದು ಹಂಗೆ ಮಾಡಿದ್ದು ಹೆಂಗೆ ಬೇಕೋ ಹಂಗೆ ಅವ್ರು ಬಾಯಿಗೆ ಬಂದಿದ್ದು ಪಾಯಿಂಟ್ಗಳನ್ನ ಹಾಕಿದ್ರು. ಸೊ ಇದಕ್ಕೆಲ್ಲ ಹಾಕೊಂಡು ಗುಮ್ತಾರೆ ಅಂತ ಇವತ್ತು ಗೊತ್ತಿತ್ತು. ಸೊ ಸುದೀಪ್ ಅವ್ರು ಕೇಳೋಂಥ ಕ್ವಶನ್ಗೆ ಕರೆಕ್ಟಾಗಿ ಉತ್ತರನೇ ಇರಲಿಲ್ಲ ಇವ್ರ ಹತ್ರ. ಸೊ ನಾನು ಅಂದ್ಕೊಂಡಿದ್ದೆ ಸುದೀಪ್ ಅವ್ರಿಗೂ ಕೂಡ ಆವಾಜ್ ಹಾಕ್ಬಿಟ್ಟು ಏನೋ ಈಚೆ ಮನೆಯಿಂದ ಹೋಗ್ಬಿಡ್ತಾರಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಲಾಯರಣ್ಣ ಆ ಥರ ಮಾಡಲಿಲ್ಲ. ಕಪ್ ಗೆಲ್ಲಕ್ಕೆ ಬಂದಿಲ್ಲ, ನೀವು ಕಪ್ಪೆ ಲಾಸೇ ಇಲ್ಲ, ನೀವೆಲ್ಲ ಕಪ್ ಗೆಲ್ಲಕ್ಕೆ ಬಂದಿರೋರು, ನಾವು ಕಪ್ಪೆ ಗೆಲ್ಲಕ್ಕೆ ಬಂದಿಲ್ಲ ನಾನು ಅಂತೆಲ್ಲ ಹೇಳ್ಕೊಂಡು ತಿಳ್ಗಾಡ್ದಂಥ ಲಾಯರಣ್ಣ ಅವ್ರು ಹಂಗೆಲ್ಲ ಆಗಿತ್ತು ಅಂತಂದರೆ ಹೋಗಿರ್ಬೋದಾಯ್ತಲ್ವ ಮನೆಯಿಂದ ಈಚೆಗಡೆ. ಸುದೀಪ್ ಅವ್ರು ಕೇಳೋವಂಥ ಕ್ವಶನ್ಗೆ ಅವ್ರಿಗೂ ರಫ್ ಆ್ಯಂಡ್ ಟಫ್ ಆಗಿ ಮನೆ ಒಳಗಡೆ ಇರೋರಿಗೆ ಹೆಂಗೆ ಉತ್ತರ ಕೊಡ್ತಾರೋ ಬಿಗ್ ಬಾಸ್ ಹಂಗೆ ಹಿಂಗೆ ಜೊತೆಗೆ ಮನೆಯವ್ರ ಜೊತೆ ಎಲ್ಲ ಸುಮ್ಮನೆ ಕಿರಿಕ್ ಮಾಡ್ಕೊಂಡು ಬಾಯಿಗೆ ಬಂದಂಗೆಲ್ಲ ಮಾತಾಡ್ಕೊಂಡು ಏನೇನೋ ಹೇಳ್ತಿರ್ತಾರಲ್ಲ ಆ ರೀತಿ ಸುದೀಪ್ ಅವ್ರ ಹತ್ರ ಮಾತಾಡ್ಬಿಟ್ಟು ಈಚೆಗಡೆ ಹೋಗಿರ್ಬೋದಾಗಿತ್ತಲ್ವ ಇವ್ರು ಗೆಲ್ಲಕ್ಕೆ ಬಂದಿಲ್ಲ ಅಂತ ಅಂದಮೇಲೆ. ಸೊ ಇವರಿಗೆ ಏನು ಗೊತ್ತಾ, ಬೇಸಿಕಲಿ ಲಾಯರ್ ರನ್ನಿಂಗ್ಗೆ ಬೇಸಿಕಲಿ ಟ್ಯಾಕ್ಟಿಕ್ಸ್ ಗೊತ್ತಾಯ್ತಾ, TRP ಹೆಂಗೆ ತಗೊಂಬರ್ದು ಅಂತ ಗೊತ್ತು. ಸೊ ಇವ್ರಿಗೂ ಕೂಡ ಅದನ್ನೇ ಬೇಕಾಗಿರೋದು, ಬಿಗ್ ಬಾಸ್ ಶೋ ಅವ್ರಿಗೂ ಕೂಡ ಅದನ್ನೇ ಬೇಕಾಗಿರೋದು. ಇನ್ನೇನು TRP ಗಿಡ್ಸೋ ಅಂಥ ಪ್ಲೇಯರ್ ಇಲ್ಲ ಅಂತ ಅಂದರೆ ಹೆಂಗೆ ನಡೆಯುತ್ತೆ ಹೇಳಿ. ಇವಾಗ ಲಾಯರ್ ಸಾರ್ನ ಕಳಿಸ್ಬಿಟ್ರು ಈಚೆಗಡೆ ಅಂತಂದರೆ ಸೊ TRP ಒಂಥರ ರ್ಯಾಪಿಡಾಗಿ ಕುಸ್ತಂಗೆ ಲೆಕ್ಕಾಚಾರ ಅದು. ಸೊ ಲಾಯರ್ ಅಂತ ಈ ಥರ ಆಡ್ತಾ ಇತ್ತು ಅಂದರೆ ಪಕ್ಕ ಅವರು 100% ಇದ್ದೇ ಇರ್ತಾರೆ. ಬಟ್ ಅದಕ್ಕೂ ಒಂದು ಎಕ್ಸ್ಟಿಂಟು ಒಂದು ಲಿಮಿಟ್ ಅಂತ ಇರುತ್ತೆ, ಏನು ಬೇಕಾದ್ರೂ ಮಾಡ್ಬೋದು ಅಂತಲ್ಲ. ಸೊ ಒಂದು ಕರೆಕ್ಟಾಗೆ ಸುದೀಪ್ ಅವರು ಒಂದು ಕೌಂಟ್ರ್ ಮಾಡಿದ್ದೇನು ಅಂತಂದರೆ ಬಿಗ್ ಬಾಸ್ ಏನೇನು ಮಾತಾಡಿದ್ರು ಲಾಯರಣ್ಣ ಬಾಯಿಗೆ ಬಂದಂಗೆ ಮಾತಾಡಿದ್ರಲ್ಲ, ಎಕ್ಸ್ಪೋಸ್ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಬ್ಲಾಸ್ಟ್ ಮಾಡ್ತೀನಿ ಅಂತೆಲ್ಲ. ಸೊ ಇದಕ್ಕೆ ನಾನು ನೋಡಿದಂಥ ಅತಿ ದೊಡ್ಡ ಜೋಕ್ ಯಾವ್ದಾದ್ರು ಇದೆ ಅಂತ ಅಂದರೆ ಬಿಗ್ ಬಾಸ್ 11 ಸೀಸನ್ಗಳಲ್ಲಿ ಇದೇನೆ. ಇದಕ್ಕೆ ನಾನು ಸಿಕ್ಕಾಪಟ್ಟೆ ನಕ್ಬಿಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ. ಸೊ ಇದು ಬ್ಲಾಸ್ಟ್ ಆಗೋದು, ಹೊರಗಡೆ ಬ್ಲಾಸ್ಟ್ ಆಯಿತು ಇವ್ರಿಗೆ, ಜಗ್ಗಿಗೆ, ನಮ್ಮ ಲಾಯರ್ ಜಗ್ಗಿಗೆ. ಇದು ಇಟ್ಸ್ ಆಲ್ ಅಬೌಟ್ ಲಾಯರ್ ಜಗ್ಗಿಗೆ ಬ್ಲಾಸ್ಟ್ ಮಾಡಿದಂಥ ಎಪಿಸೋಡ್ ಅಂತ ಹೇಳಬೇಕು. ಇನ್ನೇ ಕಾಮ್ವೆ ರೊಚ್ಚಿಗೆ ಎದ್ಬಿಟ್ಟು ಅಗ್ರೆಸಿವ್ ಆಗಿ ಒಂದು ಸ್ವಲ್ಪ ಅವಾಜ್ ಹಾಕ್ಬಿಟ್ಟು ಬ್ಲಾಸ್ಟ್ ಮಾಡೋದು ಸುದೀಪಣ್ಣನೇ ಬೇರೆ. ಈ ಥರ ಒಂದು ಸ್ವಲ್ಪ ಕಾಮ್ ಆ್ಯಂಡ್ ಕೂಲ್ಡ್ ಆ್ಯಂಡ್ ಕಂಪೋಸ್ಡಾಗಿ ನಿಧಾನಕ್ಕೆ ಗೂಟ ಹೇಳೋವಂಥ ಸುದೀಪಣ್ಣನೇ ಬೇರೆ. ಸೊ ಇವತ್ತು ನಿಧಾನಕ್ಕೆ ಹಂಗೆ ಸ್ಮೂತಾಗಿನೇ ತೇಲ್ಸ್ಬಿಟ್ರು. ನಿಮ್ಮ ಅಪ್ರಾಣೆಗಳೂ ಒಂಥರ ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ನಿಮ್ಮ ಅಪ್ರಾಣೆಗಳೂ ನೀನು ಅನ್ಕೊಂಡ್ರೆ ಅದು ಮಾಡೋಕ್ಕಾಗಲ್ಲ ಸಾರ್ ಅಂತ ಹೇಳಿದ್ರು. ಅಂದರೆ ಬಿಗ್ ಬಾಸ್ನ ಘನತೆ ಗೌರವ ಏನೇನಿದೆಯೋ ಅದನ್ನು ನೀವು ಒಳಗಡೆ ಇರೋಂಥವ್ರು ಉಳಿಸ್ಕೊಳ್ಳೋದಕ್ಕೆ ಅಷ್ಟೇ ಸಾಧ್ಯ, ಬೆಳೆಸೋದಕ್ಕೆ ಅಷ್ಟೇ ಸಾಧ್ಯ. ಇರೋವಂಥ ಘನತೆ ಗೌರವನ ನಿಮ್ಮ ಅಪ್ರಾಣೆಗಳು ತೆಗಿಯೋಕ್ಕಾಗಲ್ಲ ಅಂತ ಖಡಕ್ಕಾಗಿ ಹೇಳಿದ್ರು. ಅದನ್ನು ನೋಡ್ಬಿಟ್ಟು ಅವರೇ ಚಪ್ಪಾಳೆ ಹೊಡಿತಾವ್ರು, ಲಾಯರ್ ಚಪ್ಪಾಳೆ ಹೊಡಿತಾವ್ರು. ಅಲ್ಲ, ಇಂಥವೆಲ್ಲ ಮಾತುಗಳು ಬರ್ತವೆ ಅಂತ ಗೊತ್ತು, ಬಟ್ ಆದರೂ ಇಂಥ ಮಾತುಗಳಲ್ಲಿ ಏನಕ್ಕೆ ಮಾತಾಡ್ತಾರೆ ಅಂತಂದರೆ ಅವರು ಹೈಲೈಟ್ ಆಗೋದಕ್ಕೆ ಅಷ್ಟೇ. 11 ಸೀಸನ್ಗಳಲ್ಲಿ ಯಾರು ಕೂಡ ಬಿಗ್ ಬಾಸ್ ಎಗೇನ್ಸ್ಟ್ ಆಗಿ ಮಾತಾಡಿರಲಿಲ್ಲ. ಅದನ್ನ ಹೇಳಿದ್ರು ಸುದೀಪ್ ಅವ್ರು ಹೇಳಿದ್ರು 11 ಸೀಸನ್ ಬೇಕಾಯ್ತಾ ಈ ಜೋಕ್ ಮಾಡೋದಕ್ಕೆ ಅಂತ. ಬೆಳಿಗ್ಗೆ ಒಂಥರ ರಾತ್ರಿ ಒಂಥರ, ಬೆಳಗ್ಗೆ ನೋಡಿದ್ರೆ ಕಾಮನ್ ಕೂಲ್ಡ್ ಆಗಿರೋಂಥ ಜಗ್ಗಿ ಸಾಯಂಕಾಲ ಆಗೋಗ್ಬಿಟ್ರೆ ಮೈ ಮೇಲೆ ದೆವ್ವ ಬಂದಂಗೆ ಆಡ್ತಾರೆ. ಸೊ ಅದೇ ರೀತಿಯೇ ಎಲ್ಲರೂ ಹೇಳ್ತಾ ಇರೋಂಥದ್ದು, ಎಲ್ಲರಿಗೂ ಗೊತ್ತು ಅಟೆನ್ಷನ್ಗೆ ಇಟ್ಟಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರೋವಂಥ ಸ್ಟ್ರಾಟಜಿ ಇದು. ಎದ್ದೆದ್ದಿಗೆ ಕಾಣಿಸ್ತಿದೆ, ಬೇರೆಯವ್ರು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ, ಬೇರೆಯವ್ರ ಮೇಲೆ ನಾವು ಒಂಥರ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅಟೆನ್ಷನ್ಗೆ ಇಟ್ಟಿಸ್ಕೊಳ್ಳೋದಕ್ಕೆ ಬೇರೆಯವರೇ ಬಂದ್ಬಿಟ್ಟು ಇವ್ರ ಮೇಲೆ ಕಾಲು ಕರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದಾರೆ ಅನ್ನೋ ಥರ ಇವ್ರಿಗೆ ಅನ್ನಿಸ್ತಾ ಇದೆಯಂತೆ. ಇವರೇ ಹೋಗಿ ಎಲ್ಲರ ಹತ್ರನೂ ಕೂಡ ಅಟೆನ್ಷನ್ ಸೀಕ್ ಮಾಡೋದಕ್ಕೆ ಕಾಲು ಕರ್ಕೊಂಡು ಜಗಳಕ್ಕೆ ಹೋಗ್ತಾ ಇರೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರನೇ. ಸೊ ಇನ್ನೇನು ಹೇಳ್ತೀರಾ, ಸರಿಯಾಗಿ ಒಂದು ಬ್ಲಾಸ್ಟ್ ಮಾಡಿದ್ರು, ಒಂದು ರೇಂಜಿಗೆ ಬ್ಲಾಸ್ಟು. ಸೊ ಇದನ್ನೆಲ್ಲ ಕಂಟಿನ್ಯೂ ಆಯಿತು ಅಂದರೆ ಪ್ರತಿ ವೀರ್ಗೂ ಕೂಡ ಈ ಒಂದು ಬ್ಲಾಸ್ಟ್ ಇದ್ದಿದ್ದೇನೆ ಸುದೀಪ್ ಅಣ್ಣ ಅವ್ರ ಕಡೆಯಿಂದ. ಇವ್ರು ಕೊಟ್ಟಂಥ ಬಿಲ್ಡಪ್ ನೋಡ್ಬಿಟ್ರೆ ನಾನು ಅನ್ಕೊಂಡಿದ್ದೆ ಈ ಥರ ಆಗುತ್ತೆ ಅಂತ, ಸುಮ್ಮನೆ ಹಿಂಗೆ ಕೂತ್ಕೊತಾರೆ ಅಂತ ನಾನು ಅನ್ಕೊಂಡಿದ್ದೆ ವೀಕೆಂಡ್ ಬಂದಾಗ. ಸೊ ಅದೇ ಥರನೇ ಆಯಿತು. ಏನು ಆವಾಜ್ ಆಗ್ಬಿಟ್ಟು ಈಚೆ ಹೋಗ್ಬಿಡ್ತಾರ, ಐ ವಿಲ್ ಕ್ವಿಟ್, ಓಪನ್ ದ ಡೋರ್, ಜಸ್ಟ್ ಓಪನ್ ದ ಡೋರ್ ಅಂತ ಹೇಳ್ತಿದ್ದಂಥ ಜಗ್ಗಿಯಲ್ಲಿ, ಇಲ್ಲ ಹಿಂಗೆ ಕೂತ್ಕೊಂಡ್ರಂಥ ಜಗ್ಗಿಯಲ್ಲಿ ಏನು ಹೇಳೋಣ ನಮ್ಮ ಜಗ್ಗಿಗೆ. ಒಟ್ಟಿನಲ್ಲಿ ಅಟೆನ್ಷನ್ ಗಿಟ್ಟಿಸೋಕ್ಕೆ, TRP ಗಿಟ್ಟಿಸೋಕ್ಕೆ ಏನೋ ಒಂದು ಮಾಡ್ತಾಯಿದ್ದಾರೆ. ಅದು ಬಿಗ್ ಬಾಸ್ಗೂ ಕೂಡ ಇಷ್ಟ ಆಗಿದೆ ಮಗ. ಸೊ ಇದನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗೇ ಎಲಿವೇಶನ್ ಕೊಡಿ, ಇನ್ನೂ ಚೆನ್ನಾಗಿ TRP ಬರುತ್ತೆ ಅಂತ ಹೇಳ್ತಾರೆ ಬಿಗ್ ಬಾಸ್ ಅವರು. ಹೌದು, ಅದೇ ಬೇಕಾಗಿರೋದು ಅವ್ರಿಗೂ ಕೂಡ. ಸೊ ಬಿಗ್ ಬಾಸ್ಗೆ ಅವಾಜ್ ಹಾಕಿಲ್ಲ ಅಂದರೆ, ಬೈದಿರಲಿಲ್ಲ ಅಂತಂದರೆ ಈ ವಾರದ TRP ಅಷ್ಟೊಂದು ಇರ್ತಿತ್ತ? ಖಂಡಿತ ಇರ್ತಿರಲಿಲ್ಲ.
ಸೊ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಗಳಿಂದನೇ TRP ಕಿತ್ಕೊಂಡು ಮೇಲ್ಗಡೆ ಹೋಗಿರೋದು. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಜಗಿಗೆ ಶಬಾಷ್ ಹೇಳಬೇಕು, ಅದನ್ನೇ ಒಂಥರ ಇಂಡೈರೆಕ್ಟಾಗಿ ಶಬಾಷ್ ಹೇಳಿದ್ರು. ಬಟ್ ಕೆಲವೊಂದು ಮ್ಯಾಟ್ರು ಅತಿರೇಕಕ್ಕೆ ಹೋಗಿ ವಿಪರೀತವಾಗಿ ಏನೋ ನಾವು ಬಾಯಿಗೆ ಬಂದಂಗೆಲ್ಲ ಮಾತಾಡೋದಂತೂ ಇದ್ದಿತ್ತು ಇವ್ರದ್ದು. ಬಿಗ್ ಬಾಸ್ಗೆ ಬೈದಿದ್ದು, ಬಿಗ್ ಬಾಸ್ಗೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅದು ಅದೆಲ್ಲ ಬಿಟ್ಟು ಹಾಕ್ಬಿಟ್ರು. ಬಟ್ ಕೆಲವೊಂದು ಮ್ಯಾಟ್ರು ಹೆಣ್ಮಕ್ಳು ವಿಚಾರದ ಬಗ್ಗೆ ಮಾತಾಡೋದಾಗಿರ್ಬೋದು, ಅಂದರೆ ಡ್ರೆಸ್ ಬಗ್ಗೆ ಮಾತಾಡಿರ್ಬೋದು, ಅದಾಗಿರ್ಬೋದು ಇದಾಗಿರ್ಬೋದು, ನನ್ನ ಹೆಂಡ್ರೂ ಇದನ್ನೇ ಹಾಕೋಣದು ಅದು ಇದು ಆ ಥರ ಮ್ಯಾಟ್ರ್ಗಳು. ಸೊ ಅವೆಲ್ಲ ಸಿಕ್ಕಾಪಟ್ಟೆ ಸೆನ್ಸಿಟಿವ್ ಮ್ಯಾಟ್ರ್ಗಳು. ಸೊ ಅದನ್ನು ಯಾರು ಕೂಡ ಒಪ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಆ್ಯಂಡ್ ಇದು ಮ್ಯಾಟ್ರಾಗಿ ಗೊತ್ತಿಲ್ಲ ನಮಗೆ, ಹೆಂಗೆ ಬೇಕೋ ಹಂಗೇ ಬಟ್ಟೆ ಚೇಂಜ್ ಮಾಡ್ತಾರಂತೆ, ಈ ಹೆಣ್ಮಕ್ಳು ಇರೋದು ನೋಡೋದಿಲ್ವಂತೆ. ಸೊ ಇದು ಆ್ಯಕ್ಚುಲಿ ಎಲ್ಲೂ ತೋರಿಸಿಲ್ಲ, ಬಟ್ ಅವರು ಓಪನಾಗಿ ಕ್ಯಾಪ್ಟನ್ ಹೇಳ್ಬಿಟ್ರಲ್ಲ ಹಂಸ ಅವರು, ಹೆಂಗೆ ಬೇಕೋ ಹಂಗೆ ಡ್ರೆಸ್ ಚೇಂಜ್ ಮಾಡ್ತಿದ್ರೆ ಡ್ರೆಸ್ಸಿಂಗ್ ರೂಮ್ ಇದನ್ನು ಕೂಡ ಅಂತ. ಸೊ ಇದು ಗೊತ್ತಿರಲಿಲ್ಲ, ಇದು ಇವಾಗ ರಿವೀಲ್ ಆದಂಥ ಮ್ಯಾಟ್ರು. ಸೊ ಒಂದೊಂದಲ್ಲಾಗರು ಏನೇನು ಅಟೆನ್ಷನ್ ಗಿಟ್ಟಿಸ್ಕೊಳಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾರೆ. ಆ್ಯಂಡ್ ಅವರೇ ಹೇಳ್ಕೊಂಡಿದ್ದಾರೆ ಅದನ್ನು, ಪ್ರತಿದಿನ ಪ್ರತಿ ಕ್ಷಣ ಇರಲೇಬೇಕು, ನಾನು ಸ್ಕ್ರೀನಲ್ಲಿ ನಾನೇ ಇರಬೇಕು ಅನ್ನೋ ಥರ ಅವರೇ ಹೇಳ್ಕೊಂಡಿದ್ದಾರೆ. ಆ್ಯಂಡ್ ಅವರು ಬಿಗ್ ಬಾಸ್ಗೆ ಬೇಕಾಗಿರುವಂಥ ಗೇಮ್ನ ಆಡ್ತಿದ್ದಾರೆ ಆಯಿತಾ. ಬೇರೆಯವರು ಬಿಗ್ ಬಾಸ್ಗೆ ಬೇಕಾಗಿರೋಂಥ ಗೇಮ್ನ ಆಡ್ತಿಲ್ಲ, ಇವ್ರು ಮಾತ್ರ ಬಿಗ್ ಬಾಸ್ಗೆ ಬೇಕಾಗಿರೋಂಥ ಗೇಮ್ನ ಪರ್ಫೆಕ್ಟಾಗಿ ಆಡ್ತಾರೆ. ಬಿಗ್ ಬಾಸಿಗೆ ಏನು ಬೇಕು, ಮೇಲ್ಗಡೆ ಎಲಿವೇಶನ್ ತೊಗೊಂಡು ಹೋಗೋದಕ್ಕೆ TRPನ ಅದನ್ನು ಪರ್ಫೆಕ್ಟಾಗಿ ಆಡ್ತಾ ಇರೋದು ಇಲ್ಲಿ ಜಗ್ಗಿನೇ. ಬಟ್ ಎಲ್ಲರಿಗೂ ಕೆಟ್ಟದಾಗಿ ಕಾಣುತ್ತೆ ಖಂಡಿತ. ಬಟ್ ಅವರು ಈ ಥರ ಎಲಿವೇಶನ್ ಕೊಟ್ಟಿಲ್ಲ ಅಂತಂದರೆ ಫಸ್ಟ್ ವೀಕಲ್ಲಿ ಈ ಥರ ಒಂದು ಅಟೆನ್ಷನ್ನು ಸಿಗ್ತಿರಲಿಲ್ಲ ನನ್ನ ಪ್ರಕಾರ. ಸೊ ನೋಡೋಣ ಗೋಯಿಂಗ್ ಫಾರ್ವರ್ಡ್ ಯಾವ ಥರ ಹೋಗುತ್ತೆ ಅಂತ. ಒಟ್ಟಲ್ಲಿ ಇವತ್ತು ಬ್ಲಾಸ್ಟ್ ಅಂತೂ ಒಂದು ರೇಂಜಿಗೆ ಆಯಿತು, ಫುಲ್ಲು ಅಗ್ರೆಸಿವ್ ಆಗಿ ಏನಾಗಲಿಲ್ಲ, ಎಲ್ಲರೂ ಅಂದ್ಕೊಂಡಂಗೆ ಫುಲ್ಲು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಆ ರೇಂಜಿಗೆಲ್ಲ, ಒಟ್ಟಲ್ಲಿ ಒಂದು ರೇಂಜಿಗೆ ಬ್ಲಾಸ್ಟ್ ಆಯಿತು. ಸೊ ಇನ್ಮೇಲೆ ಸುಧಾರಿಸ್ಕೊಂತಾರೆ ಅಂತ ಕಾಣಿಸುತ್ತೆ. ಸುಧಾರಿಸ್ಕೊಂಡ್ರೆ ಫುಲ್ ನಿಲ್ ಮಾಡೋದಕ್ಕೂ ಕೂಡ ಬಿಡೋದಿಲ್ಲ. ಇಂಥ ಒಬ್ಬ ಕಂಟೆಸ್ಟೆಂಟ್ ಇರಬೇಕು, ಅದನ್ನು ಎಲಿವೇಟ್ ಮಾಡ್ತಾ ಇರಬೇಕು, ಅವಾಗ ಉರಿಸ್ತಾ ಇರಬೇಕು, ಜಗಳ ಆಡ್ತಿರ್ಬೇಕು, ಅವಾಗಲೇ ಮೇಲ್ಗಡೆ ಹೋಗೋದು ಶೋ. ಇಲ್ಲ ಅಂತಂದರೆ ಸುಮ್ಮನೆ ಅವ್ರು ಸೈಲೆಂಟ್ ಆಗಿಬಿಡ್ತು ಅಂತಂದರೆ ಶೋ ಮೇಲ್ಗಡೆನ ಹೋಗುತ್ತೆ, ಕೆಳಗಡೆ ಪಾತಾಳಕ್ಕೆ ಕೆಚ್ಕೊಳ್ಳುತ್ತೆ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಈ ವಾರ ಏನು ಎಲಿಮಿನೇಷನ್ ಇಲ್ಲ ಅಂತ ಕೇಳ್ಪಟ್ಟೆ. ಇವಾಗ ಸ್ವಲ್ಪ ಕಂಟೆಸ್ಟೆಂಟ್ಗಳು ಸೇಫ್ ಆಗಿದ್ದಾರೆ, ನಾಳೆ ನೋಡೋಣ ಅದು ಏನಾಗುತ್ತೆ ಅಂತ. ಯಾಕಂದರೆ ಎಲಿಮಿನೇಟ್ ಆಗಬೇಕಾಗಿರೋಂಥ ಕಂಟೆಸ್ಟೆಂಟೇ ಕ್ಯಾಪ್ಟನ್ ಆಗಿಬಿಟ್ಟಿದ್ರಲ್ಲ ಇಲ್ಲಿ. ಸೊ ಆ ಕಾರಣದಿಂದ ಈ ಥರ ಫಸ್ಟ್ ವೀಕನ್ನು ಒಂದು ಸ್ವಲ್ಪ ಮುಲಾಜ್ ಕೊಡೋ ಥರ ಕಾಣಿಸ್ತಿದೆ. ನೋಡೋಣ ಅದೇನಾಗುತ್ತೆ ಅಂತ. ನಿಮಗೇನು ಅನ್ನಿಸ್ತು? ಸುದೀಪ್ ಅಣ್ಣ ಅವರು ಸರಿಯಾಗಿ ಅವರಿಗೆ ಮಾಂಚ ಕೊಟ್ರಾ ಅಥವಾ ಕೊಟ್ಟಿಲ್ವಾ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ, ಬಾ.